ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮುಂಚೆ ಎಲ್ಲ ನನ್ನ ಬರ್ಡೇ ಅಂತ ಅಂದರೆ ಲೈಕ್ ಬಿಗ್ ಸೆಲೆಬ್ರೇಷನ್, ಮನೇಲಿ ವೆರೈಟಿ ತಿಂಡಿ, ಫ್ರೆಂಡ್ಸ್ ಬರ್ತಾ ಇದ್ರು, ಫ್ಯಾಮಿಲಿ ಬಂದು ಊಟ ಈ ಥರ. ಆ್ಯಂಡ್ ನನ್ನ ಬರ್ಡೇ ಏಪ್ರಿಲ್ 1 ಆಗಿರೋದ್ರಿಂದ ಯಾರು ಕೂಡ ಮರೆಯಲ್ಲ. ಯೂಶಲಿ ಎಲ್ಲರೂ ವಿಶ್ ಮಾಡೇ ಮಾಡ್ತಾರೆ. ಆ್ಯಂಡ್ ಬೆಳೀತಾ ಕಾರ್ಪೊರೇಟ್ ಲೈಫ್ ಈ ಥರ ಎಲ್ಲ ಬಂದಾಗ ಯಾವಾಗಲೂ ಫ್ರೆಂಡ್ಸ್ ಜೊತೆ ವೆಕೇಶನ್ ಹೋಗ್ಬಿಡುತ್ತೆ. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ನನ್ನ ಬರ್ಡೇನ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ಈಗ ಮದುವೆ ಆಗಿ 2 ಇಯರ್ಸ್ ಆದಮೇಲೆ ಕೆಲಸ, ಬ್ಯುಸಿ ಲೈಫ್, ಸ್ಟಾರ್ಟಪ್ ಈ ಥರ ಎಲ್ಲ ಇರೋದ್ರಿಂದ ನನ್ನ ಬರ್ಡೇ ಒಂಥರ ಪೀಸ್ ಆಗಿರುತ್ತೆ. ಅಂದರೆ ಅಂಥ ಸೆಲೆಬ್ರೇಷನ್ ಏನಿಲ್ಲ. ನಾನು ಹೊರಗಡೆ ಹೋಗ್ತಿದ್ವಿ, ಊಟ ಮಾಡ್ತಿದ್ವಿ, ಒಂದು ಮನೇಲಿ ಕೇಕ್ ಕಟ್ ಮಾಡ್ತಿದ್ವಿ. ಕೆಲವೊಂದ್ಸರಿ ಕೇಕ್ ಕೂಡ ಸ್ಕಿಪ್ ಮಾಡಿದ್ದೆ ನಾನು ಸುಮ್ಮನೆ ಏನಕ್ಕೆ ಅಂತ. ಬಟ್ ಈ ವರ್ಷ ಲೈಕ್ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿ ನನಗೋಸ್ಕರ ನನ್ನ ಫೇವ್ರೆಟ್ ಸ್ಟೇ ಬುಕ್ ಮಾಡಿ ಕರ್ಕೊಂಡು ಬಂದರು. ಆ್ಯಂಡ್ ಆಬ್ವಿಯಸ್ಲಿ ಈ ಡೇಗೆ ನನಗೆ ತುಂಬ ಇಂಪಾರ್ಟೆಂಟ್. ಇವತ್ತು ನನ್ನ ಡೇ ಸ್ವಲ್ಪ ಬೇಗ ಎದ್ದು ಕೂಲಾಗಿ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಬಿಸ್ನೆಸ್ ಜೊತೆಗೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಪ್ರಾಪರ್ಟಿ ಕಂಪ್ಲೀಟ್ ಟೂರ್ ಕೊಡ್ತೀನಿ ಅಂತ. ಸೊ ಮಿಸ್ ಮಾಡಿದೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಹೊರಗಡೆ ಹೋದಾಗೆಲ್ಲ ಒಂದು ಹ್ಯಾಬಿಟ್ ಇದೆ, ಬೇಗ ಎದ್ದು ವಾಕ್ ಹೋಗೋದು ಇಲ್ಲ ವರ್ಕೌಟ್ ಮಾಡೋದು. ಸೊ ಇವತ್ತು ಕೂಡ ನಿಮಗೆ ಪ್ರಾಪರ್ಟಿ ಟೂರ್ ಜೊತೆ ನನ್ನ ವಾಕ್ ಕೂಡ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೋಗ್ತಿದ್ವಿ. ಸೊ ಇದು ನನಗೂ ಶ್ರೀಗೂ ಒಂದೇ ಥರ ಹ್ಯಾಬಿಟ್ ಇರೋದ್ರಿಂದ ನಮಗೆಲ್ಲ ಇದೊಂಥರ ನಮ್ಮ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಇದ್ದಂಗೆ. ನೀವು ಅಷ್ಟೇ ಹೊರಗಡೆ ಹೋದಾಗ ಮನೇಲಿ ಮಲ್ಕೊಳ್ಳೋ ಡೈಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದು ನಿಮ್ಮ ಬಾಡಿನ ಮೂವ್ ಮಾಡಿ, ಅವಾಗ ನೀವು ತಿಂದಿರೋ ಎಕ್ಸ್ಟ್ರಾ ಕ್ಯಾಲೋರೀಸ್ ಬರ್ನ್ ಮಾಡೋಕ್ಕಾದ್ರೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಮನೇಲಿ ಇದ್ದಾಗೂ ಹೊರಗಡೆ ಹೋದಾಗ ಒಂದೇ ರೂಟೀನ್ ಫಾಲೋ ಮಾಡುತ್ತೆ, ಏನು ಡಿಫ್ರೆನ್ಸ್ ಅಲ್ವಾ. ಸೊ ಮೊದಲನೇದಾಗಿ ನಾನು ಖಾಲಿ ಹೊಟ್ಟೆಲ್ ಸಪ್ಲಿಮೆಂಟ್ ತೊಗೊಳ್ತೀನಿ ಅಂತ ಹೇಳ್ತೀನಲ್ಲ, ಅದನ್ನು ನಾನು ಎಲ್ಲೇ ಹೋದರೂ ಈ ಥರ ಕ್ಯಾರಿ ಮಾಡ್ತೀನಿ. ಸೊ ಈ ಥರ ಕ್ಯಾರಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮದು ಪ್ರತಿದಿನ ಮಿಸ್ ಆಗೋಲ್ಲ. ಒನ್ ಡೇ ಇಟ್ಸ್ ಫೈನ್, ಆ್ಯಕ್ಚುಲಿ ಪ್ರಾಬ್ಲಮ್ ಇಲ್ಲ. ಬಟ್ ರೆಗ್ಯುಲರಾಗಿ ನಾನು ಹೊರಗಡೆ ಹೋಗೋದ್ರಿಂದ ಇದು ಒಂಥರ ಕಾಮನ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಯೂಶ್ವಲಿ ಎಲ್ಲೇ ಹೋದರೂ ಈ ಥರ ನನ್ನ ಬಾಕ್ಸಲ್ಲಿ ಕ್ಯಾರಿ ಮಾಡಿಬಿಡ್ತೀನಿ. ಈಗ ನಾನು ಖಾಲಿ ಹೊಟ್ಟೆಲಿ ಐರನ್ ಸಪ್ಲಿಮೆಂಟ್ ತೊಗೊಬೇಕಲ್ಲ, ನಾನು ಬೇಸಿಕ್ ಸ್ಕಿನ್ ಕೇರ್ ಮಾಡಿಕೊಂಡು ಒಂದು ಪ್ರಾಪರ್ಟಿ ಟೂರ್ ಹೋಗಿ ನಿಮಗೆ ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ರೆಸಾರ್ಟ್ ಬರಬೇಕು ನಾನು ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬೈ ಬಿಕಾಸ್ ನನಗೆ ಹೇಗೆ ತುಂಬ ಇಷ್ಟ. ಸೊ ಈ ಸರಿ ಶ್ರೀ ಇರೋದು ಹೊರಗಡೆ ಹೋಗೋಣ ಅಂತ ಅಂದಾಗ ನನಗೆ ತುಂಬ ದೂರ ಟ್ರಾವೆಲ್ ಮಾಡೋಕ್ಕೆ ನಿಮಗೆ ಗೊತ್ತಿದೆ, ಸಮ್ಮರ್ ಅಲ್ವಾ. ಸೊ ಆಬ್ವಿಯಸ್ಲಿ ಟಯರ್ಡ್ ಫೀಲ್ ಆಗುತ್ತೆ. ಆ್ಯಂಡ್ ಹೋಗಿ ಬರೋದ್ರಲ್ಲೇ ನಾವು 4 5 ಅವರ್ ಕಳೆದ್ಬಿಡ್ತೀವಿ. ಅದೇ ಮತ್ತು ಇಂಟರ್ನೆಟ್ ನಾಟ್ ಶೋರ್ ಹೊರಗಡೆ ವರ್ಕ್ ಆಗುತ್ತೆ ಇಲ್ವಾ ಅಂತ, ಬಿಕಾಸ್ ಇಲ್ಲೇ ತುಂಬ ಲೋ ಇದೆ. ಅದಕ್ಕೆ ನಾನು ಅಂದರೆ ಲೈಕ್ ವಿ ಹ್ಯಾವ್ ವೆರಿ ಗುಡ್ ಪ್ರಾಪರ್ಟೀಸ್ ಅರೌಂಡ್ ಅಲ್ಲ. ಸೊ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ರು. ಆಗ ಒಂದು 3 ಆಪ್ಷನ್ಸ್ ಕೊಟ್ಟೆ. ದಿಸ್ ವಾಸ್ ಅವೈಲಬಲ್ ಫಾರ್ ಅಸ್. ಯಾಕಂದ್ರೆ ನಾವು ಕೊನೆ ಮೂಮೆಂಟಲ್ಲಿ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಾವು ಸ್ಟಾರ್ಟಪ್ ಮಾಡಿರೋದ್ರಿಂದ ಪ್ರತಿದಿನ ಇರಲೇಬೇಕಾಗುತ್ತೆ, ಮಾನಿಟರ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಏನೋ ಒಂದು ಕೆಲಸ ಇರುತ್ತೆ ಮಾತಾಡೋದು. ನೆನ್ನೆ ಕೂಡ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಗೊಂಡಿದ್ದೆ. ಸೊ ಅಟ್ಲೀಸ್ಟ್ ನಾನು ಹೇಳ್ತಿದ್ದೆಲ್ಲ ನನಗೆ ಸ್ವಲ್ಪ ದಿನನಾದರೂ ನನಗೆ ಬ್ರೇಕ್ ಬೇಕಿತ್ತು. ಸೊ ಈ ಒಂಥರ ಒಕೇಶನ್ ಅಲ್ಲ, ಒಬ್ವಿಯಸ್ಲಿ ಬರ್ಡೇ ಅಂದರೆ ಇಟ್ ಫೀಲ್ ಸ್ಪೆಷಲ್ ಅಲ್ಲ. ಅದಕ್ಕೋಸ್ಕರ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಸಡನ್ ಪ್ಲ್ಯಾನ್ ಆಯಿತು. ಸೊ ನಾನೊಂದು 3 ಪ್ರಾಪರ್ಟೀಸ್, ನಾನು ಯಾವಾಗಲೂ ನಾನು ತರಲಿ ನಾವೆಲ್ಲ ಇನ್ಸ್ಟಾಗ್ರಾಮ್ ನೋಡಿದಾಗ ಮಾಡ್ಕೊತೀವಾಗ ಅದೇ ಥರ ನನ್ನ ಥರ ಒಂದು 3 ಪ್ರಾಪರ್ಟೀಸ್ ಇತ್ತು. ನಾನು ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಲೊಕೇಶನ್, ಬಿಕಾಸ್ ನಾನು ಒಂದ್ಸಲ ಅಂದ್ಕೊಂಡಾಗ ಸಡನ್ನಾಗಿ ಗೊತ್ತಾಗಲ್ಲ ಅಂತ. ಅದರಲ್ಲಿ ನಾನು ಇಲ್ಲಿ ಲಿಸ್ಟ್ ಆಗ್ಬೇಕಾದ್ರೆ ದಿಸ್ ವಾಸ್ ದೇರ್. ಆ್ಯಂಡ್ ಚೆಕ್ ಮಾಡಿದ್ವಿ ಅವೈಲಬಿಲಿಟಿ. ಯಾಕಂದರೆ ಈಗ ವೀಕೆಂಡ್ ಬೇರೆ ಇದು ಬರ್ತಾ ಇದೆಯಲ್ಲ, ಗುಡ್ ಫ್ರೈಡೆ ಆ್ಯಂಡ್ ಲಾಂಗ್ ಲೀವ್ ಬರ್ತಿರೋದ್ರಿಂದ ಸಿಗೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗ ದೆನ್ ಇಟ್ ವಾಸ್ ಅವೈಲಬಲ್. ಆ್ಯಕ್ಚುಲಿ ಅಡ್ವೆಂಚರ್ಸ್ ಎಲ್ಲದಕ್ಕೂ ಆ್ಯಕ್ಸಸ್ ಇದೆ. ಬಟ್ ನನಗೆ ಎಲ್ಲದಕ್ಕಿಂತ ಒಂದು ಪೀಸ್ ಬೇಕಿತ್ತು. ಅಂದರೆ ನೇಚರ್ ಮಧ್ಯೆ ಆರಾಮಾಗಿ ನನ್ನ ಟೈಮ್ ನಾನು ಎಂಜಾಯ್ ಮಾಡಬೇಕಿತ್ತು. ಐ ನೋ ಕಂಪ್ಲೀಟಾಗಿ ವರ್ಕ್ ಶೆಡ್ಯೂಲ್ಗೆ ನಾನು ಬ್ರೇಕ್ ಕೊಡೋಕ್ಕಾಗಲ್ಲ ಅಂತ. ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು. ಅಂದರೆ ಈಗ ನಾನು ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಲ್ಯಾಪ್ಟಾಪ್ ನಾನು ಕ್ಯಾರಿ ಮಾಡಿಲ್ಲ, ಈ ಎಡಿಟಿಂಗ್ ರಿವ್ಯೂ ಮಾಡ್ತಿದ್ದೆ ಅಲ್ವಾ. ಸೊ ಅದು ಮತ್ತು ಸ್ಲಿಮ್ 90 ಪ್ರೋಗ್ರಾಮ್ ಬಗ್ಗೆ ಡಿಸ್ಕಷನ್ ಮತ್ತು ಯಾವುದು ಕ್ಯಾರಿ ಮಾಡಿಲ್ಲ. ಈ ಜಸ್ಟ್ ಏನಿದ್ರು ಅವತ್ತಿನ ಟ್ರಾನ್ಸಾಕ್ಷನ್ಸ್ ರೆಫರ್ ಮಾಡೋಕ್ಕೆ, ಜೊತೆಗೆ ಕಮ್ಯುನಿಕೇಷನ್ ಅಂದರೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಏನು ಮಾಡ್ತಿದ್ದೆ ಅಷ್ಟನ್ನು ಕ್ಯಾರಿ ಮಾಡಿದ್ದೀನಿ. ನೀವು ನೋಡಿದ್ದೀರ ಲಾಸ್ಟ್ ವಿಡಿಯೋದಲ್ಲಿ, ಅಷ್ಟಿದ್ರೇ ಮಿನಿಮಮ್ 6 ರಿಂದ 7 ಫೋನ್ ಕ್ಯಾರಿ ಮಾಡಿದ್ದೀನಿ. ಸೊ ಇಟ್ಸ್ ಕಾಮನ್, ಏನು ಮಾಡೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಬ್ರೇಕ್ ಈಸ್ ಸೋ ಇಂಪಾರ್ಟೆಂಟ್.
ಏನಕ್ಕೆ ಅಂತ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋ ಬರುತ್ತೆ, ಮಿಸ್ ಮಾಡಿದೆ, ನೋಡಿ ಆ್ಯಂಡ್ ಟೇಕ್ ಇಟ್ ಬ್ರೇಕ್ ಅಷ್ಟೇ ಹೇಳೋದು ನಾನು. ಓಕೆ, ಬೇಸಿಕ್ ಸ್ಕಿನ್ ಕೇರ್ ಆಯಿತು. ಲಿಪ್ ಬಾಮ್ ಹಾಕೊಂಡು ಆಚೆ ಹೋಗಿ ಬರ್ತೀನಿ. ಇದು ನಾವಿರೋ ರೂಮು. ಸೊ ಇದನ್ನೆಲ್ಲ ನೋಡಿರ್ತೀರಾ. ಓಕೆ, ಇವಾಗ ಇಲ್ಲಿಂದ ಎಕ್ಸಿಟ್ ಆಗಿದ ತಕ್ಷಣ ಪ್ರಾಪರ್ಟಿ ಈ ಥರ ಇದೆ. ನಾನು ಹೇಳದ್ನಲ್ಲ, ಕಂಪ್ಲೀಟ್ ಗ್ರೀನರಿ. ಅಲ್ಲೆಲ್ಲ ಚೆಕ್ ಇನ್ ಪ್ರೋಸೆಸ್ ಇರೋದು. ಆ್ಯಂಡ್ ಇಲ್ಲಿಂದ ಹೋದರೆ ಕೆಫೆಟೇರಿಯಾ ಆ ಥರ. ನರ್ಸಿಂಗ್ ರೂಮ್ ಎಲ್ಲ ಸ್ಪೆಷಾಲಿಟಿ ಇದೆ. ಆ್ಯಂಡ್ ಇದು ಬ್ಯಾಂಬೂದಲ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಗ್ರೀನರಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ಹೋಗೋಣ ಬಾ, ನಾನು ನಿನ್ನೆ ಇಲ್ಲಿ ಹೋಗಿಲ್ಲ. ಅಲ್ಲಿ ಹೋಗಿದ್ದು ನಾವು. ಏನೋ ಸಿಟ್ಔಟ್ ಏರಿಯಾ ಥರ ಇದೆ, ಬಟ್ ಎಂಟ್ರಿ ಇಲ್ಲ. ಮೇ ಬಿ ಈಗೇನೋ ಮಾಡ್ತಿದ್ದಾರೆ, ಓನ್ಲಿ ಸ್ಟಾಫ್ಸ್. ಸೊ ಕಂಪ್ಲೀಟ್ ಗ್ರೀನಿ 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 ಗ್ರೀನಿ. ನಾನು ಸುಮ್ಮನೆ ರೆಗ್ಯುಲರ್ ಆಗಿ ಬಂದಿದ್ದೀನಿ. ಫುಲ್ ಶೂ ಹಾಕೊಂಡು ವಾಕ್ ಮಾಡಬೇಡ ಅಂತ. ಇಲ್ಲೆಲ್ಲ ಸ್ಮೋಕಿಂಗ್ ಏರಿಯಾಗೇನೋ ಸಿಟ್ಔಟ್ ಥರ ಇದೆ. ವೆಹಿಕಲ್ಸ್ ನಾಟ್ ಅಲೌಡ್. ವಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಯಾವಾಗಲೂ ಅಷ್ಟೇ ಈ ಥರ ಪ್ರಾಪರ್ಟೀಸ್ಗೆಲ್ಲ ಬಂದಾಗ ವಾಕ್ ಮಾಡಿ. ಓಕೆ, ಏನು ಮಾಡ್ತೀವಿ ಗೊತ್ತಾ, ನಾವೆಲ್ಲ ಜಸ್ಟ್ ಬರೋದು, ತಿನ್ನೋದು, ಮಲ್ಕೊಳ್ಳೋದು ಚೆನ್ನಾಗಿ. ಅಲ್ಲೂ ಮನೆಯಲ್ಲೂ ಮಲ್ಕೊಂಡಿರ್ತೀವಿ, ಇಲ್ಲೂ ಮಲ್ಕೊತೀವಿ. ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ಎಂಜಾಯ್ ಮಾಡಿ ಈ ಥರ ನೇಚರ್ಗಳನ್ನ. ಆವಾಗ ನಿಮಗೆ ಡಿಫ್ರೆಂಟ್ ಫೀಲ್ ಆಗುತ್ತೆ. ಫುಲ್ ಸ್ಟೆಪ್ಸ್ ಇದೆ. ಐ ಥಿಂಕ್ ಲೇಕಿಗೆ ಹೋಗುತ್ತೆ ಅನ್ಸುತ್ತೆ ಇದು. ನಂಗೆ ವಾಚ್ ಹಾಕಿಲ್ಲ, ನೀನೇ ಹೇಳಬೇಕು ಅಷ್ಟೇ ಎಷ್ಟು ಸ್ಟೆಪ್ಸ್ ಆಗುತ್ತೆ. ರೆಡ್ಡಿ, ನಾವು ನಿನ್ನೆ ಆ ಕಡೆಯಿಂದ ಬಂದ್ವಿ ಅಲ್ಲ ಗ್ಲಾಸ್ ಹೌಸ್ಗೆ. ಇದು ಈ ಕಡೆಯಿಂದ. ಇಲ್ಲಿ ಮೋಸ್ಟ್ಲಿ ಮ್ಯಾರೇಜ್ಗೆ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ಹೌಸ್ ಥರ ಮಾಡ್ತಿದ್ದಾರೆ. ಇಲ್ಲಿ ಮ್ಯಾರೇಜಸ್ ಎಲ್ಲ ನಡೆಯುತ್ತೆ. ಅವನೇನೆ ಆ ಕಡೆಯಿಂದ ಎಂಟ್ರಿ ಕೊಟ್ಟಿದ್ವಿ. ಇವತ್ತು ಕರೆಕ್ಟಾಗಿ ಲೇಕಿಗೆ ಹೋಗ್ತಿದೆ ನೋಡು ಆ ಎಂಟ್ರಿಗೆ. ಅವನ್ನೇ ರೌಂಡ್ ಹಿಡ್ಕೊಂಡ್ಬಂದ್ವಿ. ಹೋಗ್ಬೇಕಾದ್ರೆ ಹಂಗೆ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ಫುಲ್ ಗ್ರೀನಿ. ಇಲ್ಲೆಲ್ಲ ವೆಡ್ಡಿಂಗ್ ನಡೆಯೋಕ್ಕೆ. ಆ್ಯಂಡ್ ಲೇಕ್ ಬಾ ಹತ್ರ ಹೋಗೋಣ. ಸೊ ಇಲ್ಲೆಲ್ಲ ಯೂಶಲಿ ಐ ಆಮ್ ನಾಟ್ ಶೂರ್ ಇದು ನ್ಯಾಚುರಲ್ ವಾಟರ್ ಅಂತ, ಬಟ್ ಮದುವೆಗೆ ಮಾಡ್ಕೊಳ್ಳೋರಲ್ಲ ಇದ್ರ ಮೇಲೆ, ಅಂದರೆ ಫ್ಲೋಟಿಂಗ್ ವೆಡ್ಡಿಂಗ್ ಟೈಪು. ಅಯ್ಯೋ ಅಲ್ಲೋಡು ಫಿಶ್, ಅದು ಕಾಣಿಸ್ತಿದ್ಯಾ? ಫಿಶ್ ಅಲ್ಲ, ಒಂಥರ ವಿಚಿತ್ರವಾಗಿದೆ. ಅಂದ್ರೂ ಇದ್ರ ಮೇಲೆ ನಿಂತ್ಕೊಳಕ್ ಧೈರ್ಯ ಇರ್ಬೇಕಪ್ಪ, ಭಯ ಆಗುತ್ತೆ. ವೆಡ್ಡಿಂಗ್ ಚೆನ್ನಾಗಿದೆ, ಬಟ್ ನ್ಯಾಚುರಲ್ ವಾಟರ್ ಅಲ್ಲ ಅನ್ಸುತ್ತೆ. ಇದು ಆ ಕಡೆಯಿಂದ ಬಂದಿರಲ್ಲ, ಈಗ ಆಪೋಸಿಟ್ ಸೈಡಿಂದ ಹೋಗೋದು. ಇಲ್ಲಿ ಅಡ್ವೆಂಚರ್ ಇದೆ. ನಾನು ಕೂಡ ಆಟ ಆಡ್ಬೇಕಂತ ಅನ್ಕೊಂಡು ನೋಡೋಣ. ನಿಮ್ಗೆ ಇಷ್ಟ ಆಯ್ತಲ್ಲ ಆಡೋದು, ಬಟ್ ತುಂಬ ದಿನ ಆಯಿತು. ಇಲ್ಲಿ ಅದೇ ಲೇಕಲ್ಲಿ ಮಾಮೂಲಿ ಬೋಟಿಂಗ್ ಮತ್ತು ಎಂಥ ಜಂಪಿಂಗ್, ಇದು ಸ್ವಿಂಗ್, ಸ್ಕೈ ಸ್ವಿಂಗ್, ಸೂಪರ್ಮ್ಯಾನ್ ಆ ಥರ ಎಲ್ಲ ಇದೆ. ನನಗೆ ಸ್ಕೈ ಸ್ವಿಂಗ್ ಆಡಬೇಕಂತ ಇಷ್ಟ. ಇದು ಆದರೆ ಹೈಟ್ ಅಂತ ಭಯನೂ ಇದೆ. ಇಷ್ಟೊಂದು ದಿನ ಆಗಿದೆ, ಬಟ್ ಟ್ರೈ ಮಾಡೋಣ ಇನ್ ಕೇಸ್ ಆದರೆ ಬೇಗ ಬಂದು. ಯಾಕಂದರೆ ಆಮೇಲೆಲ್ಲ ಇಲ್ಲಿ ಔಟಿಂಗ್ ಅವ್ರು ಬರ್ತಾರಲ್ವ, ಆಗೋದಿಲ್ಲ. ಹಿಂಗೆ ಹತ್ಕೊಂಡು ಹೋಗ್ಬೇಕೀಗ ಬೆಟ್ಟನ. ಕೇಳಿಸ್ಕೊಳ್ಳಿ ಪಕ್ಷಿ ಸೌಂಡ್. ಸೊ
ಹೊರಗಡೆ ಬಂದಾಗ ಆದಷ್ಟು ಈ ಥರ ನೇಚರ್ನ ಎಂಜಾಯ್ ಮಾಡಿ. ಜಸ್ಟ್ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ತಿನ್ನೋದು ಇದ್ದೇ ಇರುತ್ತೆ. ಒಂಥರ ಫೋಟೋ ಬೂತ್ ಥರ ಇದೆ. ಶ್ರೀ ವರ್ಕೌಟ್ ಮಾಡೋಕೆ ಹೇಳ್ತಿದ್ದೆ ನನಗಲ್ಲಿ. ಏನು ಹೇಳ್ತಾರೆ ಗೊತ್ತಾ, ನಿಮ್ಮ ಪಾರ್ಟ್ನರ್ಸ್ ಇರಬೇಕು ಮೋಟಿವೇಟ್ ಮಾಡೋಕ್ಕೆ. ಹಂಗೆ ಶ್ರೀ ಇಲ್ಲಿ ಇನ್ನೊಂಥರ ಸ್ಟೇಜ್ ಬರುತ್ತೆ, ಸಮಥಿಂಗ್ ಚಾರ್ಲಿ ಡೆಡ್ ಹ್ಯಾಂಡ್ ಅನ್ಸುತ್ತಲ್ವಾ, ಇಲ್ಲ ವಾಕಿಂಗ್ ಸ್ಪೇಸ್ ಇರ್ಬೋದು. ಇಲ್ಲಿ ಇನ್ನೊಂಥರ ಸ್ಟೇಜ್ ಬರುತ್ತೆ, ಚಾರ್ಲೈಟ್ಸ್ ಅಂತ. ಆ ಕಡೆ ಕಾಣಿಸಿದ್ರೆ ತೋರಿಸ್ತೀನಿ ರೀ. ನಮ್ದು ಸೂಟ್ ರೂಮ್ ಪ್ರೀಮಿಯಮ್, ನಮ್ದೇ ಫಸ್ಟ್ ಕ್ಯಾಟಗರಿ ಇರೋದು. ದೆನ್ ಚಾರ್ಲೈಟ್ ಅನ್ಸುತ್ತೆ. ಓಕೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಈ ಕಡೆ ಇರೋದು. ವಾಕಿಂಗ್ ವಾವ್ ಸಖತ್ತಾಗಿದೆ ಅಲ್ಲ, ಫಾರೆಸ್ಟ್ ಇದೆ. ನಾನು ನಾಳೆ ಒಂದು ರೀಲ್ ಮಾಡ್ಬೇಕು ಅನ್ಕೊಂಡಿದ್ದೀನಲ್ಲ, ಅದೆಲ್ಲ ಇಲ್ಲಿ ಮಾಡೋಣ. ಒಂದೊಂದು ಬಿಟ್ ಸ್ಮಾಲ್ ಥರ. ಇನ್ನೊಂದು ಟೈಪ್ ರೂಮ್ಸ್ ಬರುತ್ತೆ ಅಂದ್ರೆ ಅದಿಲ್ಲಿ ಬರುತ್ತೆ. ಮುಂದೆ ಏನೋ ಚೆನ್ನಾಗಿದೆ, ಬಟ್ ಸಿಂಪಲ್ ಆಗಿದೆ ಅಲ್ಲ, ಚಿಕ್ಕ ಆಯಿತು. ಇಲ್ಲಿ ಈ ಥರ ಗೇಮ್ ಇದೆ. ಇದೆಲ್ಲ ನಾನು ತುಂಬ ಅವಾಗ ಆಟ ಆಡ್ಬಿಟ್ಟಿದ್ದೀನಿ, ಇವಾಗೆಲ್ಲ ಇಂಟ್ರೆಸ್ಟೇ ಇಲ್ಲ ಇದ್ರ ಮೇಲೆ. ಇದೆಲ್ಲ ಮಕ್ಳಿಗೆ ಅನ್ಸುತ್ತೆ, ಚಿಕ್ಕವ್ರಿಗೆ. ನಾನೆಲ್ಲ ಕೂತ್ಕೊಂಡು ಜೋಗ ಹಿಡ್ಕೊ. ಇದೊಂದು ಮಾತ್ರ ಇಷ್ಟ ಆಗುತ್ತೆ, ನಾವು ಎಷ್ಟೇ ದೊಡ್ಡವರಾದರೂ ಇದು ಇಷ್ಟ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಅವು ಕುಳ್ಳ ಅಲ್ವಾ ಮಕ್ಳಿದು ಅಂತ. ಮೇನ್ ಗೊತ್ತಾ, ಕಾಲ್ ಟಚ್ ಆಗ್ಬಿಡುತ್ತೆ ನಮಗೆಲ್ಲ. ಇದೊಂದು ಮಾತ್ರ ನಮ್ಗೆ ಬೇಜಾರೇ ಆಗಲ್ಲ ನೋಡಿ, ಎಷ್ಟು ದೊಡ್ಡವರಾದ್ರು. ಓಕೆ ಫೆ ಎಲ್ಲ ಗೇಮ್ ಝೋನೆ. ಇನ್ನೊಂದು 3 hours ಹೋದ್ರೆ ಇಲ್ಲಿ ಫುಲ್ ಕ್ರೌಡ್ ಇರುತ್ತೆ. ಎಲ್ಲಾನು ಇನ್ಕ್ಲೂಡ್ ಇಲ್ಲೇ ಮಾಡ್ಬಿಟ್ಟಿದ್ದಾರೆ, ನೇಚರ್ನ ತರಬೇಕಂತ. ಸೊ ಈ ಥರ ಬ್ರಿಡ್ಜ್ ಇದೆ, ದಿಲ್ ಕಂಪ್ಲೀಟ್. ಯಪ್ಪ ಇದು ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ, ನೋಡ್ಕೋಬೇಕು. ಗ್ಯಾಪ್ ಜಾಸ್ತಿ ಇಲ್ವಾ ಅನ್ಸುತ್ತಾ ನಿಮ್ಗೆ ಯಾರಿಗಾದ್ರೂ? ಇದು ಬೆಂಗಳೂರು ಅಂತ ಎಲ್ಲೋ ದೂರ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತದೆ. ನಿಮ್ಗೆ ಪ್ರಾಪರ್ಟಿ ಡೀಟೇಲ್ಸ್ ಬೇಕಂದ್ರೆ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು. ಆ್ಯಂಡ್ ಸ್ಟೇ ಎಲ್ಲ ಎಷ್ಟಾಯಿತು ಅನ್ನೋದು ಕೂಡ ಕ್ಯೂರಿಯಾಸಿಟಿ ಇದೆ. ಯು ಕ್ಯಾನ್ ಕಮೆಂಟ್ ಮೀ, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವರಿಗೆಲ್ಲ ಏನೋ ಟ್ರೈನಿಂಗ್ ನಡೀತದೆ ಅನ್ಸುತ್ತೆ. ಫುಟ್ಬಾಲ್ ಎಲ್ಲ ಆಡ್ತಾರ ಇಲ್ಲಿ ರೆಡ್ಡಿ? ಇಲ್ಲೊಂದು ಕೆಫೆ ಥೀಮಲ್ಲಿ ಏನೋ ಮಾಡಿದ್ದಾರೆ, ಜೊತೆಗೆ ಆಟ ಆಡೋಕ್ಕೆ. ಏನಂದ್ರೆ ಇಲ್ಲಿಗೆಲ್ಲ ಕಂಪ್ಲೀಟ್ ಗ್ರೂಪ್ಸ್ ಬರಬೇಕು, ಇಲ್ಲ ಒಬ್ಬರೇ ಬಂದಾಡ್ತೀವಿ ಅಂತಂದರೆ ವರ್ಕೌಟ್ ಆಗಲ್ಲ. ಅಂದರೆ ಎಲ್ಲ ಗ್ರೂಪ್ ಗೇಮ್ಸ್. ಇಲ್ಲಿ ನೋಡಿ, ಇದೆಲ್ಲ ಪೇಂಟ್ ಬಾಲ್ ಅಂತೆಲ್ಲ ಅಂತಾರಲ್ಲ, ಶೂಟ್ ಮಾಡೋದು ಆ ಥರ ಗೇಮ್ಸು. ಸೊ ಇದೆಲ್ಲ ಆಡ್ಬೇಕಂದ್ರೆ ಗ್ಯಾಂಗ್ ಬರಬೇಕು. ನಂಗೆ ಮುಂಚೆಯಿಂದನೂ ಗ್ಯಾಂಗ್ ಕಡಿಮೆ. ನಿನ್ಗೆ ಹೆಂಗೆ ಎಷ್ಟು? ನೀವು ಗ್ಯಾಂಗ್ ಹೋಗಿ ಆಟ ಆಡ್ತಾ ಇದ್ರಾ? ಹೋಗ್ತಾ ಇದ್ರಾ? ಹೌದಾ? ಅದೇ ಅವನಿಗೆ ಸ್ಪೋರ್ಟ್ಸ್ ಆಗಿರುತ್ತೆ, ಫ್ರೆಂಡ್ಸ್ ಆದ್ರೂ ಇದ್ದಾರೆ. ನನ್ನ ಕ್ಯಾಟಗರಿಯಲ್ಲಿ ನಾನು ತುಂಬ ಕಡಿಮೆ ಫ್ರೆಂಡ್ಸ್ ಮುಂಚೆಯಿಂದನು. ಸೊ ನಾವು ಹೋದ್ರು, ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋದ್ರು ಕೂಡ ಜಸ್ಟ್ ಏನೋ ಥ್ರೋ ಬಾಲು ಇಲ್ಲ ಬ್ಯಾಡ್ಮಿಂಟನು ಇದನ್ನೇ ಆಡ್ತಾ ಇದ್ವಿ, ಬೇರೆ ಇನ್ನೇನು ಅಂತ ಸ್ಪೆಷಲಾಗಿ ಆಡ್ತಿರ್ಲಿಲ್ಲ. ಎಲ್ಲ ಓಕೆ ಈ ಪ್ರಾಪರ್ಟಿಯಲ್ಲಿ,
ಬಟ್ ಒಂದೇನಂದರೆ ಬ್ರೇಕ್ಫಾಸ್ಟ್ ಟೈಮ್ ತುಂಬ ಲೇಟ್ ಇದೆ. ಈಗ ನಮ್ಮಂಥವ್ರಿಗೆ ಸಖತ್ ಕಷ್ಟ, ಯಾಕಂದ್ರೆ ನಮ್ದೆಲ್ಲ 8:30 8 o'clock ಎಲ್ಲ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. ಸೊ ನಾವು 9 o'clock ಕಾಯ್ಬೇಕಂದ್ರೆ ಇದು ಅಲ್ಲಿವರೆಗೂ ಅಟ್ಲೀಸ್ಟ್ ಎಂಗೇಜಿಂಗ್ ಆಗಿ ವಾಕ್ ಆದ್ರೂ ಮಾಡೋಣ ಅಂತ ನಾವು ಹಂಗೆ ಪ್ರಾಪರ್ಟಿ ನೋಡ್ಕೊಂಡು ಆಚೆ ಬಂದ್ವಿ. 1500 ಆಯ್ತಾ? ಅಷ್ಟೇ. ಸೊ ಅಟ್ಲೀಸ್ಟ್ ಈ ಥರ ಎಂಗೇಜಿಂಗ್ ಆಗಿದಾಗ ಹೊಟ್ಟೆ ಹಸಿಯಲ್ಲ ಅಲ್ವಾ? ಈಗ ಸುಮ್ಮನೆ ಕೂತಿದ್ರೆ ನಮ್ಗೆ ಪಕ್ಕ ಹೊಟ್ಟೆ ಹಸಿಯೋದು. ನಮ್ಮ ಮನೇಲೆಲ್ಲ 8 o'clock ಟಿಫಿನ್ ರೆಡಿ ಆಗಿಬಿಡುತ್ತೆ. ಈಗ ಮತ್ತೆ ಬಂದಿದ್ರು ಊಟಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನೊಂಥರ ಪ್ರಾಪರ್ಟೀಸ್ ಅಂದಲ್ಲ ಈ ಥರ ಇದೆ. ಇದು ಸೆಕೆಂಡ್ ಕ್ಯಾಟಗರಿ. ಬಟ್ ಅದೇ ನೋಡೋಕೆ ತುಂಬ ಚೆನ್ನಾಗಿದೆ, ಬಟ್ ಚಿಕ್ಕ ಅನಿಸುತ್ತೆ. ಆ್ಯಂಡ್ ಇದು ಥರ್ಡ್ ಕ್ಯಾಟಗರಿ, ಸಮಥಿಂಗ್ ರಿಲೇಟೆಡ್ ಟು ನೇಚರ್ ಕೇರ್ ಅಂತ. ಅಂದರೆ ಇದರ ಒಂಥರ ನಿಮಗೆ ಟ್ರೀ ಹೌಸ್ ಫೀಲ್ ಬರ್ಬೋದು. ಓ, ಇಲ್ಲೇ ಪೂಲ್ ಏರಿಯಾ ಇರೋದು. ನಮಗೆಲ್ಲ ಪ್ರೈವೇಟ್ ಪೂಲ್ ಇದೆ. ಪೂಲಲ್ಲಿ ಆಟ ಆಡ್ತೀಯ ಶ್ರೀ ನೀವು? ತಗೊಳ್ಳೋದಷ್ಟೇ, ನಾವು ಆಟಾಡೋದಷ್ಟೇ ಇಲ್ಲ ಇದೆ. ಮುಂದೆ ಮಕ್ಳು ಕರ್ಕೊಂಬಂದ್ರೆ ಮಕ್ಳನ್ನ ಆಟ ಆಡ್ಸ್ಬೇಕಷ್ಟೇ. ಆ್ಯಕ್ಚುಲಿ ಏನಂದರೆ ಫ್ಯಾಕ್ಟು, ಶ್ರೀಗೂ ಸ್ವಿಮ್ಮಿಂಗ್ ಬರಲ್ಲ, ನನಗೂ ಸ್ವಿಮ್ಮಿಂಗ್ ಬರಲ್ಲ, ಅದು ಫ್ಯಾಕ್ಟ್. ಕಲಿಬೇಕು. ಓ ವಾವ್, ಜಾಸ್ತಿ ಇದೆ. ನಾನು ಅಲ್ಲೇ ಮಾತ್ರ ಅಂದ್ಕೊಂಡೆ. ಸಿ ಕಂಪ್ಲೀಟ್ ಈ ಥರ ಇದೆ. ಸೊ ಈ ಥರ ಬರುತ್ತೆ ಒಂದು ಮನೆ. ಬಟ್ ಚೆನ್ನಾಗಿದೆ ನೋಡೋಕ್ಕಲ್ಲ ಲುಕ್ ವೈಸು. ಬಟ್ ಇದು ಥರ್ಡ್ ಕ್ಯಾಟಗರಿ. ಏನು ಅದಕ್ಕೆ ಮಚ್ ಡಿಫ್ರೆನ್ಸ್ ಇಲ್ಲ, ನೇಚರ್ ಕ್ಯಾಬಿನ್ಸ್ ಅಂತ. ಬಟ್ ನಮ್ಮದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಪ್ರೀಮಿಯಮ್ ಅಂತ ಹೋದಾಗ ಆಬ್ವಿಯಸ್ಲಿ ಕಾಸ್ಟಿ ಜಾಸ್ತಿ ಇರುತ್ತೆ. ಬಟ್ ಅದೇ ಥರ ಕಂಫರ್ಟ್ ಇರುತ್ತೆ. ನಾನು ತೋರಿಸಿದ್ನಲ್ಲ, ಲೈಕ್ ನನ್ನ ರೂಮ್ ನನಗಂತೂ ಸಖತ್ ಇಷ್ಟ. ಸೊ ಇದು ಪೂಲ್ ಏರಿಯಾ ಎಲ್ಲಾರ್ಗು. ಆ್ಯಕ್ಚುಲಿ ಯಾರಾದರೂ ನಮ್ಮ ರೂಮ್ನ ಮಿಸ್ ಮಾಡ್ಕೊಂಡಿದ್ರೆ ಇನ್ನೊಂದ್ಸರಿ ಹೋಗಿ ಫಸ್ಟ್ ಪಾರ್ಟ್ ಹಾಕಿರ್ತೀನಿ, ಆ ವಿಡಿಯೋನ ಚೆಕ್ ಮಾಡಿ. ಇದು ಪ್ರಾಪರ್ಟಿ ಟೂರ್ ಮಾಡಿದ್ದು ನಾನು ಕಂಪ್ಲೀಟಾಗಿ. ಓ, ಸ್ವಿಮ್ಮಿಂಗ್ ಪೂಲು ಸ್ಮಾಲೇ ಇದೆ. ಹಾಂ ಅಲ್ಲ, ಯೂಶಲಿ ಇನ್ಫಿನಿಟಿ ಪೂಲ್ ಥರ ಇರುತ್ತೆ. ಇದು ಚಿಕ್ಕ ಇದೆ. ಆ್ಯಂಡ್ ಆಲ್ಮೋಸ್ಟ್ ಇದರಲ್ಲಿ ಅರ್ಧ ಭಾಗ ನಮ್ಮ ರೂಮಲ್ಲೇ ಇದೆ ಅಷ್ಟೇ. ಓ, ಇಲ್ಲಿ ನೋಡು ರೆಡ್ಡಿ, ಅಲ್ಲಿಂದ ಇಲ್ಲಿಗೆ ಕನೆಕ್ಟೆಡ್ ನೇಚರ್ ಕೇಬನ್ಸು. ಅದ್ ನಾವು ಬಂದ್ವಲ್ಲ ಆ ಕಡೆ ಒಂಥರ ಕನೆಕ್ಟೆಡ್ ಇದೆ. ಬಟ್ ಪಾತ್ ರೌಂಡ್ ಥರ ಅನ್ಸುತ್ತೆ. ಐ ಥಿಂಕ್ ಇಷ್ಟೇ ಪ್ರಾಪರ್ಟಿ ಟೂರ್. ನಮ್ಮ ರೂಮ್ ಟೂರ್ ಬೇಕು ಮಿಸ್ ಮಾಡ್ಕೊಂಡಿದ್ದೀನಿ ಅಂದರೆ ಹೋಗಿ ಫಸ್ಟ್ ವಿಡಿಯೋನ ಚೆಕ್ ಮಾಡಿ. ಒಂದು 2 days ಬಿಫೋರ್ ಅಪ್ಲೋಡ್ ಮಾಡಿರ್ತೀನಿ, ನೋಡೋಣ. ಆ್ಯಂಡ್ ರೆಸ್ಟೋರೆಂಟ್ ಏರಿಯಾ ಒಂದು ಲಾಸ್ಟ್ ಇದೆ, ಅದೊಂದು ತೋರಿಸ್ತೀನಿ. ಕೇಕ್ ಹಾಕು ಮತ್ತೆ ನೀನು. ಆಬ್ವಿಯಸ್ಲಿ ಹೊರಗಡೆ ಹೋದಾಗ ಬೇಜಾನ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ರಾಬರಿ ತಿಂದ್ಬಿಡ್ತೀವಿ ಅಲ್ವಾ. ಸೊ ಕ್ಯಾಲೋರೀಸ್ನ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ವೆಯ್ಟ್ ಮ್ಯಾನೇಜ್ ಆಗೋದಕ್ಕೂ ಮತ್ತು ವೆಯ್ಟ್ ಲಾಸ್ ಜರ್ನಿಗೂ ಹೆಲ್ಪ್ ಆಗುತ್ತೆ. ಈ ಥರ ಹೊರಗಡೆ ಹೋದಾಗ ಒಂದು ದಿನ ನೀವು ಮಿಸ್ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಬ್ಯಾಕ್ ಬರಬೇಕು ಟ್ರ್ಯಾಕಿಗೆ ಅಂತ ಅಂದಾಗ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರು ಮಲ್ಟಿಪಲ್ ಆಪ್ಷನ್ ಕೊಡ್ತಾರೆ ಅಂತ ನೀವು ಮಲ್ಟಿಪಲ್ ಆಪ್ಷನ್ಸ್ನ ತಗೋಬೇಡಿ. ಸೊ ಈಗ ನಾನು ಬ್ರೇಕ್ಫಾಸ್ಟು ಯೋಚನೆ ಮಾಡ್ಬೋದು. ಲೈಕ್ ನಾನು ಇಲ್ಲಿ ಮೊಟ್ಟೆ ತೊಗೊಂಡಿದ್ದೀನಿ. ಫಸ್ಟ್ ನಾನು ಪ್ರೋಟೀನಿಂದನೇ ಸ್ಟಾರ್ಟ್ ಮಾಡ್ತೀನಿ. ರೆಗ್ಯುಲರ್ ನಾನು ಬ್ರೇಕ್ಫಾಸ್ಟ್ ನೋಡಿದ್ರೆ ಮೊಟ್ಟೆ. ಸೊ ಹೊರಗಡೆ ಬಂದಾಗ ಮೊಟ್ಟೆ ಆಪ್ಷನ್ಸ್ ಇರುತ್ತೆ, ನಿಮಗೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ನನಗೆ ಕೇಸರಿ ಬಾತ್ ಇಷ್ಟ. ಯೂಶ್ವಲಿ ನಾನು ಅನ್ಕೊಂತಿರ್ತೀನಿ, ಬಟ್ ಈಗ ಇಷ್ಟ ಇಲ್ಲ, ಅದಕ್ಕೆ ನಾವು ಮನೇಲಿ ಮಾಡಲ್ಲ, ತಿನ್ನೋದು ಇಲ್ಲ. ಸೊ ಕೇಸರಿ ಬಾತ್ ಇತ್ತು, ಸ್ವಲ್ಪ ಉಪ್ಪಿಟ್ಟು. ಆ್ಯಂಡ್ ಇಡ್ಲಿ ಇದೆ, ಬಟ್ ನನಗೆ ಇಡ್ಲಿ ಬೇಡ ಅಂತ ನಾನು ಯೂಶ್ವಲಿ ಇಷ್ಟಪಡಲ್ಲ. ಅವಲಕ್ಕಿ ಒಂದು ವಡೆ ತೊಗೊಂಡಿದ್ದೀನಿ. ಸೊ ಇಷ್ಟ ಮಿನಿಮಲ್ ಆಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡ್ರೆ. ಆ್ಯಂಡ್ ಈಗಿನ ವರ್ಕೌಟ್ ಅಂದರೆ ವಾಕ್ ಕೂಡ ಮಾಡಿ ಮುಗಿಸ್ಬಂದಿದ್ದೀವಿ. ಸೊ ಮ್ಯಾನೇಜ್ ಆಗುತ್ತೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು. ಸೊ ರೆಡಿಯಾಗಿ ಕೆಲವೊಂದು ಯೂಟ್ಯೂಬ್ ಶೂಟ್ಸ್ ಇತ್ತು, ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಊಟ ಬಂದಿದೆ ಈಗ. ಆ್ಯಕ್ಚುಲಿ ಈ ಬೊಫೆನೇ ಇರೋದು, ಬಟ್ ತುಂಬ ಕ್ರೌಡ್ ಇರೋದ್ರಿಂದ ನಮ್ಗೆ ಆಗಲ್ಲ ಅಂದ್ಬಿಟ್ಟು ಮನೆಗೆ ತರಿಸ್ಕೊಂಡ್ವಿ.
ಆ್ಯಂಡ್ ಮೆನು ಕೂಡ ತುಂಬ ಇದೆ. ಬಟ್ ನಮಗೆ ಆ್ಯಕ್ಚುಲಿ ಹೋಗಿ ಟೇಸ್ಟ್ ಮಾಡಿದ್ವಿ, ಬಿರಿಯಾನಿ ನಾನಿದೆ ಇದರಲ್ಲಿ. ಆ್ಯಸ್ ಯೂಶುವಲ್ ಚಿಕನ್ ಕರಿ ಆ್ಯಂಡ್ ಸ್ವಲ್ಪ ಕರ್ಡ್ ರೈಸ್ ತರಿಸ್ಕೊಂಡಿದ್ದೀನಿ. ಸೊ ಈ ಥರ ಹೊರಗಡೆ ಬಂದಾಗ ನೀವು ಕರ್ಡ್ ರೈಸ್ ತಿನ್ನೋದ್ರಿಂದ ಡೈಜೆಷನ್ಗೆಲ್ಲ ಈಸಿ ಆಗುತ್ತೆ. ಸ್ವಲ್ಪ ನಾನು ಪ್ರೋಬಯೋಟಿಕ್ ಆಗಿ ತೊಗೊತಿದ್ದೀನಿ. ಆ್ಯಂಡ್ ಇವಾಗ ಡೆಸರ್ಟ್ಸ್ ಥರ ಕೇಳಿದ್ದೀನಿ. ಆ್ಯಂಡ್ ಈ ಥರ ಇದೆ ಬೆಳಕಲ್ ವೆದರು. ಆ್ಯಂಡ್ ಅಲ್ಲಿ ಸಿಟೌಟ್ ಏರಿಯಾ ಇದೆ, ಸೊ ಅಲ್ಲಿ ನಾವು ಊಟ ಮಾಡ್ಬೋದು. ಸೊ ಟೇಬಲ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಈಗ ಜಸ್ಟ್ ಎಲ್ಲ ಕ್ಲೀನ್ ಆಯಿತು. ಇನ್ನೊಂದು ಸ್ವಲ್ಪ ಶೂಟ್ಸ್ ಪ್ಲ್ಯಾನ್ ಮಾಡ್ತಿದ್ದೀನಿ, ಲೈಕ್ ನೋಡೋಣ. ಸೊ ಇಲ್ಲೆಲ್ಲ ಇವಾಗ ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಾದರೆ ಲೈಕ್ ಈ ಥರ ಬರ್ಡೇ ಇವೆಂಟ್ಸ್ ಏನಾದ್ರು ಮಾಡಬೇಕು ಅಂದರೆ ನೀವು ಬೇಕಾದರೆ ಡೆಕೋರೇಷನ್ ಮಾಡಿಸ್ಕೋಬೋದು. ಆ್ಯಂಡ್ ಈಗ ನಾನು ಕೇಕ್ ಕಟ್ ಮಾಡಿಲ್ಲ, ಅದನ್ನೊಂದು ಶೂಟ್ ಮಾಡಿಬಿಟ್ಟು ಕಟ್ ಮಾಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಊಟ ಮಾಡಿ ಫಸ್ಟು ಸ್ವಲ್ಪ ಎನರ್ಜಿ ತೊಗೊಳ್ಳೋಣ, ಬಿಕಾಸ್ ಆಲ್ಮೋಸ್ಟ್ ಒಂದು 3-4 ವೀಡಿಯೋ ಶೂಟ್ಸ್ ಮಾಡಿದ್ದೀನಿ. ಈಗ ಮುಗಿಸಿದ್ದೆ, ಊಟ ಮಾಡಿ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ವೀಡಿಯೋ ಶೂಟ್ ಮತ್ತು ಎಕ್ಸಸೈಸ್ ಮಾಡಬೇಕಲ್ಲ. ಸೊ ಊಟ ಮಾಡಿಬಿಟ್ಟು ವರ್ಕೌಟ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ಸೊ ಊಟ ಬಂದೆ, ಊಟ ಮಾಡಿ ವರ್ಕೌಟ್ ಮಾಡಿ. ನಾನು ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊತಿದ್ದೀನಾ? ಪರವಾಗಿಲ್ಲ, ನಾನು ಹಂಗೆ ಈ ಥರನೇ ಇಟ್ಕೊಂಡ್ರೆ ಇದಾಗುತ್ತೆ. ಆ್ಯಂಡ್ ಶ್ರೀ ಬಾಸ್ ಹಿಂಗಿದ್ದಾರೆ. ಹೊಟ್ಟೆ ಹಸಿತಾ ಇದೆಯಾ? ನಾನು ಆಗಲೇ ಹೇಳ್ದಂಗೆ ಊಟ ಲೈಕ್ ತುಂಬ ಮೆನು ಇದೆ, ಬಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡಿದ್ದೀವಿ. ಸುಮ್ಮನೆ ಇರಾಬರಿ ತಿನ್ನಬಾರ್ದಂತ. ಶ್ರೀ ಟಿ ವಿ ಮ್ಯೂಟ್ ಮಾಡು. ಆ್ಯಂಡ್ ಡೆಸರ್ಟ್ಸ್ ಆ್ಯಕ್ಚುಲಿ ಐ ಆಮ್ ನಾಟ್ ಶ್ಯೂರ್, ನನಗೆ ಮ್ಯಾನಿಫೆಸ್ಟೇಷನ್ ಮೇಲೆ ನಂಬಿಕೆ ಎಲ್ಲ ಇಲ್ಲ. ಬಟ್ ನಾನು ಅಂದ್ಕೊಂಡಿದ್ದು ನಿಮ್ಗೆ ಯಾವಾಗಲೂ ಆಗುತ್ತೆ. ನನಗೆ ಇದು ಜಿಲೇಬಿನ ಜಾಂಗಿರ ಶ್ರೀ ಜಿಲೇಬಿ ಜಿಲೇಬಿ ಇಷ್ಟ. ನಾನು ಬೆಳಗ್ಗೆ ಹೇಳಿದ್ನಲ್ಲ, ಬೆಳಗ್ಗೆ ಏನು ಕೇಸರಿ ಬಾತ್ ಇಷ್ಟ. ಸೊ ನನ್ನ ಬರ್ಡೇ ದಿನ ಎಲ್ಲ ನನಗೇನೇನು ಇಷ್ಟನೋ ಅದೇ ಕೊಡ್ತಿದ್ದಾರೆ. ಆ್ಯಂಡ್ ನಿನ್ನೆ ಏನು ತಿಂದೆ ಸ್ವೀಟ್ ನಾವು ಕಪ್ ಕೇಕ್ಸ್ ತಿಂದ್ವಿ, ಅಷ್ಟೇ ಎಲ್ಲ ತಿಂದಿದ್ದು ನಾವು. ಸೊ ಆಲ್ಮೋಸ್ಟ್ ನನ್ನ ಫೇವ್ರೇಟ್ ಇದೆ. ಆ್ಯಂಡ್ ಕೇಕ್ ಕೂಡ ಮಾಡಿಕೊಟ್ಟಿದ್ದಾರೆ ಪಾಪ, ಆಲ್ರೆಡಿ ಕಟ್ ಮಾಡಬೇಕಷ್ಟೆ. ಆ್ಯಂಡ್ ಐಸ್ ಕ್ರೀಮ್ ಫ್ಲೇವರ್ಸ್ ಇದೆ ಆ್ಯಂಡ್ ಪಾಯಸ ಇದೆ. ಎಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ರೂಮ್ಗೆ ಹೇಳಿದ್ದೀವಲ್ಲ, ಅದಕ್ಕೆ ಇಷ್ಟು ಕ್ವಾಂಟಿಟಿ ಕೊಟ್ಟು ಕಳಿಸಿದ್ದಾರೆ. ಟೇಸ್ಟ್ ಮಾಡಬೇಕು. ಆ್ಯಂಡ್ ಯಾವುದೋ ಒಂದು ಮೂವಿ ನೋಡ್ತಾ ಇದ್ವಿ, ನೋಡ್ತಾ ಊಟ ಮಾಡೋಣ. ಬಾ. ಊಟ ಆಗಿ ಸ್ವಲ್ಪ ಹೊತ್ತು ಗ್ಯಾಪ್ ತೊಗೊಂಡು ಈಗ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದೀನಿ ಕೇಕ್ ಕಟ್ ಮಾಡೋಣ ಅಂತ. ಮುಂಚೆ ಬರ್ಡೇ ಅಂದರೆ ಒಂಥರ ದೊಡ್ಡ ಸೆಲೆಬ್ರೇಷನ್ ಅಂತಿತ್ತು, ಇವಾಗಂತೂ ಒಂಥರ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಬರ್ಡೇ ಏನಾದರೂ ಇವೆಂಟ್ ಇದ್ದರೆ ಸಾಕು, ಆಚೆ ಹೋಗೋಣ, ರಿಲ್ಯಾಕ್ಸ್ ಆಗೋಣ ಅಂತ ಅನಿಸ್ತಿರುತ್ತೆ. ಬಿಟ್ಟರೆ ಲೈಕ್ ಸೆಲೆಬ್ರೇಟ್ ಮಾಡೋಣ ಆ ಥರ ಎಲ್ಲ ಅನಿಸೋದೇ ಇಲ್ಲ ನನಗಂತೂ. ಸೊ ಹೋಗ್ತಾ ಮೈಂಡ್ ಚೇಂಜ್ ಆಗುತ್ತೆ ಅಂತಾರಲ್ಲ, ಅದೇ ರೀತಿ ನಾವು ಕೂಡ ಚೇಂಜ್ ಆಗ್ತಿರ್ತೀವಿ. ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ರೆಡಿ ಆಗ್ತಾರೆ. ಇವಾಗ ಬೇಸಿಕ್ ಸ್ಕಿನ್ ಕೇರ್ ಮಾಡಿಬಿಟ್ಟೆ ನೀವು ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಮಾಯ್ಶ್ಚರೈಸರ್ ಮಾಡಿಬಿಟ್ಟಿದ್ದೀನಿ, ಬಟ್ ಇಲ್ಲೆಲ್ಲ ಯೂಶಲಿ ಅವರೇ ಕೊಡ್ತಾರೆ. ಅಷ್ಟೆಲ್ಲ ಹುಡ್ಕೊಂಡೆ. ಈಗ ಹೋಗಿ ಕ್ವಿಕ್ಕಾಗಿ ಚೇಂಜ್ ಮಾಡ್ಕೊಂಬರ್ತೀನಿ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಆ್ಯಕ್ಚುಲಿ ಇದನ್ನು ಲಾಸ್ಟ್ ಇಯರ್ ನನ್ನ ಫ್ರೆಂಡ್ ನನಗೆ ಬರ್ಡೇಗೆ ಅಂತಲೇ ಕೊಟ್ಟಿದ್ದು, ನಾನು ಹಾಕ್ಕೊಂಡೇ ಇರಲಿಲ್ಲ. ಸೊ ಸ್ಪೆಷಲ್ ಆಗಿರಲಿ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಬೇರೆ ಡ್ರೆಸ್ಸಸ್ ಬೇಜಾರು ತೊಗೊಂಡಿದ್ದೀನಿ. ಐ ಥಿಂಕ್ ದಿಸ್ ವಿಲ್ ಲುಕ್ ಒಂಥರ ಕ್ಲಾಸಿ ಅಂತ ಅನಿಸುತ್ತೆ. ಓಕೆ, ಕ್ವಿಕ್ಕಾಗಿ ಹೋಗಿ ಕೇಕ್ ಕಟ್ ಮಾಡಿ. ಸೊ ಈ ಥರ ಕೇಕ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ಓಕೆ ಅಲ್ಲ? ಪೇಸ್ಟ್ರೀಸ್ ನಾರ್ಮಲ್ ಹೇಗಿರುತ್ತೆ ಹಾಗಿದೆ. ನಂಗೆ ಗೊತ್ತಿಲ್ಲ, ವಿಡಿಯೋ ಕಂಟಿನ್ಯೂ ಬಿಟ್ಟು ನೋಡೋಕೆ ಸಾಕಾಗಿದೆ. ಓಕೆ, ಇಷ್ಟ ನನ್ನ ಬರ್ಡೇ ಸೆಲೆಬ್ರೇಷನ್. ಆರಾಮಾಗಿ ತುಂಬ ದಿನ ಆದಮೇಲೆ ಒಂದು ಸ್ಮಾಲ್ ಗ್ಯಾಪ್ ತೊಗೊಂಡೆ. ಆ್ಯಂಡ್ ಇದೇ ಮೇನ್ ಬೇಕಾಗಿದ್ದು ನನಗೆ, ಒಂಥರ ಸೆಲೆಬ್ರೇಷನ್ ಅದೆಲ್ಲದಕ್ಕಿಂತ ಒಂದು ಪೀಸ್ ಥರ ಎನ್ವಿರಾನ್ಮೆಂಟ್ ಬೇಕಿತ್ತು. ಬಂದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಕಂಟಿನ್ಯೂ ಒಂದು 2 ದಿನ ಸ್ಟೇ ಮಾಡ್ತೀವಿ.
ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ನಾಳೆ ಬೇಕಾದರೆ ನಾನು ಮತ್ತೆ ಇನ್ನೊಂದು ಪಾರ್ಟ್ ಆದರೆ ಶೂಟ್ ಮಾಡ್ತೀನಿ. ಬಿಕಾಸ್ ಆಫ್ ಬೇರೆ ಬೇರೆ ಪ್ಲ್ಯಾನ್ಸ್ ಕೂಡ ಇದೆ ನಮಗೆ. ಇಂಟರ್ವ್ಯೂ ಶೂಟ್ ಮಾಡಬೇಕು ಆ್ಯಂಡ್ ಜೊತೆಗೆ ರೀಲ್ಸ್ ಮಾಡಬೇಕು, ಎಕ್ಸಸೈಸ್ ವಿಡಿಯೋಸ್ ಎಲ್ಲ ಮಾಡಬೇಕಂತ. ಸೊ ಆದರೆ ಇನ್ನೊಂದು ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಷ್ಟೇ. ಬಾಯ್.